ಸಿನಿಮಾ ಉಳಿಬೇಕು, ಸಿನಿಮಾ ಬೆಳಿಬೇಕು ಅನ್ನುವಂತಹ ಒಂದು ಚಿತ್ರರಂಗದ ಆಶಯದ ಜೊತೆಗೆ ಕರಾವಳಿ ಚಿತ್ರ ಒಂದು ಹೊಸ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ. ಪ್ರಜ್ವಲ್ ದೇವರಾಜ್ ಅವರು ಮತ್ತು ನಿರ್ದೇಶಕರಾಗಿರೋ ಗುರುದತ್ ಗಾಣಿಕ ಅವರ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಕ್ರಿಯೇಟ್ ಆಗಿದೆ. ಅದರ ಬಗ್ಗೆ ಕೂಲಂಕುಷವಾಗಿ ಮಾತನಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರಾಗಿರುವಂಥ ಪ್ರವೀಣ್ ಶೆಟ್ಟರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಸರ್, ಇದು ಆಗಬಾರ್ದಾಗಿತ್ತು. ಏನಕ್ಕಂದರೆ ಸಿನಿಮಾಗಳ ಓಟ ಗತಿ ಎಲ್ಲವನ್ನು ನೋಡ್ತಾ ಇದ್ದೀವಿ. ಒಂದು ದೊಡ್ಡ ಸಿನಿಮಾ ಅಂತ ಬಂದಾಗ ಈ ತರಹದ ಒಂದು ಅಸಮಾಧಾನ ಯಾಕೆ ಭುಗಿಲೇಳ್ತು ಸರ್? ಇದು ನಿಜವಾಗಲೂ ನನಗೆ ಗೊತ್ತಿಲ್ಲ. ನಾನು ಟ್ರೀಸರ್ ನೋಡೋಣ, ರಾಜ್ಬಿ ಶೆಟ್ಟಿ ಅವರು ನಟನೆ ಮಾಡಿದ್ದಾರೆ. ಇತ್ತೀಚಿನ ಸಿನಿಮಾ ಕರಾವಳಿ ಭಾಗದವರು ಎತ್ತರಕ್ಕೆ ತಗೊಂಡೋಗಿದ್ದಾರೆ. ರಶದ್ ಇರ್ಬೋದು, ಪ್ರಮೋದ್ ಶೆಟ್ಟಿ ಅವರು ಇರ್ಬೋದು, ರಾಜ್ಬಿ ಶೆಟ್ಟಿ ಅವರು ಇರ್ಬೋದು, ಅಥವಾ ರಿಷಬ್ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ ಅವರು ಇರ್ಬೋದು. ಇವತ್ತು ಪ್ರಪಂಚ ತಿರುಗಿ ನೋಡ್ತಾ ಇದೆ ನಮ್ಮ ಕನ್ನಡ ಸಿನಿಮಾವನ್ನು. ಇವತ್ತು ಕನ್ನಡ ಸಿನಿಮಾಕ್ಕಾಗಿ ಕನ್ನಡ ಹೋರಾಟಗಾರರು ಅನೇಕ ಹೋರಾಟಗಳನ್ನು ಮಾಡಿ ದೂನ್ ಸಿನಿಮಾ ಬಂದವಾಗ 7 ವಾರಗಳ ನಂತರ ಬರಬೇಕಂತೇಳಿ ಥಿಯೇಟ್ರಿಗೆ ಕಲ್ಲು ಹಾಕಿ ಗಾಜುಗಳು ಹೊಡೆದು ಕೈ ಎಲ್ಲ ಕತ್ತರಿಸ್ಕೊಂಡು ಜೈಲಿಗೆ ಹೋದಂಥ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು. ಇವತ್ತು ಕನ್ನಡ ಸಿನಿಮಾ ಉಳಿಸ್ಕೊಳ್ಳೋದು ಕಷ್ಟ ಇದೆ, ಬೆಳೆಸೋದು ಕಷ್ಟ ಇದೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಗೊಂದಲಗಳು ಆಗಬಾರ್ದು ಅನ್ನುವಂಥದ್ದು ನನ್ನ ಅನಿಸಿಕೆ. ಸರ್, ಈಗ ಡಬ್ಬಿಂಗ್ ಪ್ರೋಸೆಸ್ ಆಗುವಾಗ ಏನೋ ಒಂದಿಷ್ಟು ಮಾತಿನ ಚಕಮಕಿ ಆಯಿತು ಅಂತ ಕೇಳ್ಪಟ್ವಿ. ನಿಮ್ಮ ಗಮನಕ್ಕೆ ಯಾವಾಗ ಬಂತು? ನಿಮ್ಮ ಹತ್ರ ಏನಾದ್ರು ಗುರು ಸರ್ ಹೇಳೋದು? ಇಲ್ಲ, ಇದು ನೋಡಿ, ಒಬ್ಬ ಕಲಾವಿದವಾಗಿ ಆ್ಯಕ್ಟ್ ಮಾಡಬೇಕಾಗಿರೋದು, ನಿರ್ದೇಶಕ ಏನು ಬೇಕೋ ಅದನ್ನು ತಗೊಳ್ಳೋವಂಥದ್ದು ನಿರ್ದೇಶಕನ ಹಕ್ಕು. ಕಲಾವಿದರಾಗಿ ಅವರು ರೆಮನೇಷನ್ ತೊಗೊಂಡು ಏನು ಮಾಡಬೇಕಂತ ಹೇಳ್ತಾರೆ ನಿರ್ದೇಶಕರಿಗೆ. ಕ್ಯಾಪ್ಟನ್ ಹೇಳಿರೋ ಥರ ಮಾಡುವಂಥದ್ದು ಎಲ್ಲ ಕಲಾವಿದರ ಅದೊಂದು ಹಕ್ಕು. ಆದರೆ ಇವತ್ತು ಏನು ತೊಂದರೆ ಆಗಿದೆ, ಕೂತು ಮಾತಾಡಬೇಕು. ಪ್ರಜ್ವಲ್ ಸಹ ಒಳ್ಳೆ ನಟರು. ಈ ರಾಜ್ಯಕ್ಕೆ ಒಬ್ಬ ಒಳ್ಳೆ ನಟ ಬೇಕಾಗಿದೆ. ಈ ಸಿನಿಮಾದ ಮುಖಾಂತರ ಇನ್ನಷ್ಟು ಎತ್ತರಕ್ಕೆ ಬೆಳೀತಾರೆ. ಸಿನಿಮಾವನ್ನು ಉಳಿಸೋಣ, ಕನ್ನಡ ಸಿನಿಮಾ ಬೆಳೆಸೋಣ. ಸಹಜವಾಗೇ ಸರ್, ಈಗ ಒಬ್ಬ ಹೀರೋ ವಾಯ್ಸೇ ಡಬ್ ಆಗಿದೆ, ಬೇರೆಯವರು ಮಾಡಿದ್ದಾರೆ ಅಂತ ಗೊತ್ತಾದಾಗ ಸಿನಿಮಾ ಮೇಲೆ ಹೊಡೆತ ಬೀಳುವಂಥ ಚಾನ್ಸಸ್ಗಳಿರುತ್ತೆ. ಪ್ರೇಕ್ಷಕರಿಗೆ ಏನಾದರೂ ಹೇಳ್ತೀರಾ? ಇಲ್ಲ, ಕನ್ನಡ ನೋಡಿ, ನಮ್ಮ ಕನ್ನಡದ ಭಾಷೆ 100 ಕಿಲೋಮೀಟ್ರಿಗೂ ಬದಲಾವಣೆ ಆಗ್ತಾ ಹೋಗುತ್ತೆ. ಕರಾವಳಿ ಕನ್ನಡ ಮಾತಾಡೋದು ತುಂಬ ಕಷ್ಟ ಇದೆ. ಆ ಕಲ್ಚರಿಗೆ, ಆ ಸಂಸ್ಕೃತಿಗೆ ಸರಿಯಾದ ವಾಯ್ಸನ್ನು ಕೊಡಬೇಕಾಗತ್ತೆ. ಅದರಿಂದ ಡಬ್ ಚೇಂಜ್ ಆಗಿರ್ಬೋದು, ಅಥವಾ ಇವರೇ ಮಾಡ್ಬೋದು. ಆ ರೀತಿ ಬದಲಾವಣೆ ಮಾಡ್ಕೊಂಡು ಮಾಡ್ಬೋದು. ಎರಡಕ್ಕೂ ಅವಕಾಶ ಇರುತ್ತಲ್ಲ. ಕೂತು ಮಾತಾಡಿದ್ರೆಲ್ಲ ಬಗೆಹರಿಸ್ಬೇಕಷ್ಟೇ. ಸರ್, ಗುರುದತ್ ಗಾಣಿಗ ಅವರು ಕೂಡ ಯಾವುದೇ ಕಾನೂನು ಹೋರಾಟಕ್ಕೆ ಇಳಿಯಲ್ಲ, ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅನ್ನುವಂಥ ಒಂದು ಸ್ನೇಹಪೂರ್ವಕ ಮಾತುಗಳನ್ನು ಆಡಿದ್ದಾರೆ. ಎಲ್ಲವೂ ಕೂಡ ಸದ್ಯದಲ್ಲೇ ಸಾರ್ಟ್ ಔಟ್ ಆಗಬಹುದಾ? ಸಾಧ್ಯತೆಗಳಿದೆಯಾ? ಆಗುತ್ತೆ, ಖಂಡಿತವಾಗಲೂ ಎಲ್ಲವೂ ಬಗೆಹರಿಸ್ಕೊತಾರೆ ಮಾತುಕತೆ ಮುಖಾಂತರ. ಥ್ಯಾಂಕ್ ಯು. ಇವಿಷ್ಟು ಕೂಡ ಕನ್ನಡ ಪರ ಹೋರಾಟಗಾರರಾಗಿರುವಂಥ ಪ್ರವೀಣ್ ಶೆಟ್ಟರ ಮಾತುಗಳು. ಒಂದು ಸಿನಿಮಾ ಅಂತ ಬಂದ ಮೇಲೆ ಸಾಕಷ್ಟು ಬಾರಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಆದರೆ ಅದನ್ನು ಬೇಗ ಪರಿಹರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಚಿತ್ರತಂಡ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬಿಟ್.